ಸರ್ ಈ ಸಿನಿಮಾದಲ್ಲಿ 8 ದಿನ ಏನೋ ಫೈಟಿಂಗ್ಸ್ ಸೀನ್ಸ್ ಅನ್ನ ನೀವು ಶೂಟ್ ಮಾಡಿದ್ರಿ ಅಂತ ಹೇಳಿದ್ರೆ, ನಮ್ಗೆ ದುನಿಯಾ ವಿಜಯ್ ಸರ್ ಅಂತಂದ್ರೆ ಅವ್ರದ್ದು ಒಂದು ಬಾಡಿ, ಆ ಜಿಮ್ ಇದೆಲ್ಲ ಮಾಡಿ, ಮತ್ತೆ ಅವ್ರದ್ದು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಫೈಟಿಂಗ್ ಬೇರೆ ಬೇರೆ ತರ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಹಳ್ಳಿ ಸೊಗಡಿರೋದ್ರಿಂದ ಯಾವ ರೀತಿ ಫೈಟಿಂಗ್ ಸೀನ್ಸ್ ಇತ್ತು, ಯಾವ ರೀತಿ ಶೂಟಿಂಗ್ ಆಯ್ತು? ಅದು 8 ದಿನ ಮಾಡಿದ್ದು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್. ಅದು ಒಂದು ದೊಡ್ಡ ಚಾಲೆಂಜಿಂಗ್. ರಿಯಲ್ ಸತೀಶ್ ಅವರು ಫೈಟ್ ಮಾಡಿರೋದು. ಸೊ ಅದರಲ್ಲಿ ನಮಗೆ ಚಾಲೆಂಜ್ ಏನಂದ್ರೆ ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೆ ಫೈಟ್ ಕಂಟಿನ್ಯೂ ಇತ್ತು. ಅದೇ ತರ ನಾವು ಒಂದು 10 days ಮಾಡಿದ್ವಿ. 8 days ಆಕ್ಷನ್, 2 days ಆಕ್ಯುಪೇಷನ್ ಮಾಡಿದ್ವಿ. ಅದು ನನಗೆ ಆ ಟೈಮಲ್ಲಿ ಸಾರ್ ಒಂದು ಸಪೋರ್ಟ್ ಇದೆಯಲ್ಲ ತುಂಬಾ, ಯಾಕಂದ್ರೆ 6 ಇಂದ 6 ವರೆಗೆ ಅವ್ರು ಕಂಟಿನ್ಯೂ ಫೈಟ್ ಆಕ್ಷನ್ ಮಾಡಲೇಬೇಕಿತ್ತು. ರೋಪ್ ಇರ್ತದೆ, ಒಂದು ಚೇಸಿಂಗ್ ಇರುತ್ತೆ, ತುಂಬಾ ಇರುತ್ತೆ. ಸೊ ನನಗೆ ಆ ಟೈಮಲ್ಲಿ ಇದೆಲ್ಲ ತುಂಬಾ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಇತ್ತು ನನಗೆ. ಅದು ಆ ಕ್ಲೈಮ್ಯಾಕ್ಸ್ ಆಕ್ಷನ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ ಒಬ್ರಿಗೊಬ್ಬರ ಒಂದು ಭೇಟಿ ಏನಿರುತ್ತೆ ಆಕ್ಷನ್, ಒಂದು ತುಂಬಾ ವೇಟಿಂಗ್ ಟೈಮ್ನ. ಸೊ ರಿಯಲ್ ಸತೀಶ್ ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರು ತೆಲುಗಲ್ಲಿ ದಸರಾ, ಈ ನಾಣಿ ಇದೆಲ್ಲ ತುಂಬಾ ಸಿನಿಮಾ ಮಾಡಿದ್ರು. ಸೊ ನನಗೆ ಆ ಸತೀಶ್ ಅವರ ಒಂದು ಸ್ಪಾಂಟೇನಿಯಸ್ ಕ್ರಿಯೇಷನ್ ಇದೆಯಲ್ಲ ನನಗೆ ಬಹಳ ಇಷ್ಟ. ನನ್ಗೆ ಗೊತ್ತಿಲ್ಲ, ಆ ಸತೀಶ್ ಅವ್ರದ್ದು ಮತ್ತೆ ಸಾರ್ದು ಒಂದು ಒಳ್ಳೆ ಜೆಲ್ ಆಯ್ತು. ಫೈಟ್ ಅಂದ್ರೆ ಕಥೆಯಲ್ಲಿ ತುಂಬಾ ಡಿಮ್ಯಾಂಡ್ ಮಾಡಿದೆ, ಫೈಟ್ ಮಾಡಲೇಬೇಕು ಅನ್ನೋದು ಒಂದು. ಎರಡನೇದು ಅದನ್ನ ತುಂಬಾ ಇಷ್ಟಪಡ್ತೀನಿ, ಅದನ್ನ ಲೈಕ್ ಫೈಟ್ ಮಾಡೋದು ಎಲ್ಲಾನು. ವಿಭಿನ್ನವಾಗಿಂತ ಏನೂ ಇಲ್ಲ, ಕಥೆಗೆ ಅನುಗುಣವಾಗಿ ಕೆಲವು ಸನ್ನಿವೇಶಗಳನ್ನ ಹಂಗೆ ಶೂಟ್ ಮಾಡಿದ್ದಾರೆ ಫೈಟ್ನ, ಕತೆ ಒಳಗಡೆಗೆ. ಅದನ್ನೆಲ್ಲವೂ ತುಂಬ ನೀಟಾಗಿ ತನಗೆ ಏನು ಬೇಕೋ ಅದನ್ನು ಹೇಳಿ, ನಮ್ಗೆ ಹಿಂಗಿರ್ಲಿ ಸರ್, ಹಿಂಗಿರ್ಲಿ ಅಂತ ಮಾಸ್ಟರ್ ಹತ್ರ ಮಾತಾಡಿ ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ನಂಗೆ ಅದೊಂದು ಖುಷಿ ಇದೆ. ಅಂದರೆ ಪ್ರತಿ ಕತೆಗೂ ಒಂದೊಂದು ಕಥೆಯಲ್ಲಿ ಒಂದೊಂದು ಹೋರಾಟ ಕೇಳ್ತಾರೆ ಅಥವಾ ಹೊಡೆದಾಟ ಕೇಳುತ್ತೆ. ಏನು ಆ ಪಾತ್ರ ಏನು, ಹೆಂಗೆ ಹೊಡೆದಾಡುತ್ತೆ ಅನ್ನೋದು, ಅದು ಅಫ್ಕೋರ್ಸ್ ಅದು ವಿಶೇಷವಾಗಿದೆ ಈ ಸರ್. ರಾಜ್ ಬಿ ಶೆಟ್ಟಿ ಅವರ, ನೀವು ಈ ಸಿನಿಮಾದಲ್ಲಿ ಫೈಟಿಂಗ್ ಏನಾದ್ರು ಮಾಡಿದ್ರಾ? ಮಾಡಿದ್ದೀನಿ. ಸೊ ಎಲ್ಲಿ ಏನ್ ಕತೆ ಅಂತ ನೋಡಿ. ಬಟ್ ನನಗೆ ಫೈಟ್ ಒಂಥರ ನಂಗೆ ಹೆಚ್ಚು ಡ್ಯಾನ್ಸ್ ತರ ಅನ್ಸುತ್ತೆ. ಮೇ ಬಿ ನಾನು ಎಂಜಾಯ್ ಮಾಡ್ತೀನಿ, ಬಟ್ ಸರ್ ಎಂಜಾಯ್ ಮಾಡಿದಷ್ಟು ಎಂಜಾಯ್ ಮಾಡಲ್ಲ ಅಂತ ಅನ್ಸುತ್ತೆ. ಹಾಗಂತ ನಾನು ಹೇಟು ಮಾಡಲ್ಲ, ಐ ಆಮ್ ಫೈನ್ ವಿತ್ ಇಟ್. ಓಕೆ, ಅದೊಂದು ಸಿನಿಮಾ ಇಬ್ರದ್ದು ಜುಗಲ್ ಬಂದು ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ? ಸಿನಿಮಾದಲ್ಲಿ ನೋಡಿ, ಸಿನಿಮಾದಲ್ಲಿ ತಾವು ನೋಡಿದ್ರೆ ಬೇರೆ ಕ್ಲೈಮ್ಯಾಕ್ಸ್ ಹೇಳ್ಬಿಡ್ಲಾ ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.